ನಿಮಗೆ ಗೊತ್ತಾ, ಈ ರೀತಿ ಮಕ್ಕಳಿಗೆ ಅವರಿಗೆ ತಿಂಡಿ ತಿನ್ನೋಕ್ಕೆ ಅಥವಾ ಊಟ ಮಾಡೋಕ್ಕೆ ಬಿಟ್ಟಾಗ ಎಷ್ಟು ಅವರ ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ ಆಗುತ್ತೆ ಅಂತ. ಎಸ್, ಹೌದು, ತುಂಬ ಮೆಸ್ಸಿ ಆಗ್ಬೋದು ಅಥವಾ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು, ಬಟ್ ಇದು ತುಂಬ ಹೆಲ್ಪ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ. ಆ್ಯಂಡ್ ಐ ಟು ಹ್ಯಾಂಡ್ ಕೋಆರ್ಡಿನೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಇದನ್ನು ಅರ್ಲಿ ಸ್ಟೇಜಸಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೂ ಹೋಗ್ತಾ ತುಂಬ ಈಸಿ ಆಗುತ್ತೆ. ಅವರಿಗೆ ಏನಾದರೂ ದೋಸೆ, ಚಪಾತಿ ಈ ಥರ ಮಾಡಿದಾಗ ನೀವೇ ಅವರಿಗೆ ಪ್ಲೇಟಲ್ಲಿ ಹಾಕ್ಕೊಟ್ರೆ ಅವರೇ ತಿಂತ ಕೂತ್ಕೊಳ್ತಾರೆ, ನೀವು ಬೇರೆ ಕೆಲಸನೂ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಇವಳು ಸ್ಪೂನಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿರೋದು. ಇವಳು ಕೈಯಲ್ಲಿ ಆಲ್ರೆಡಿ ತಿಂತಾಳೆ, ಬಟ್ ಸ್ಪೂನಲ್ಲಿ ತಿನ್ನೋಕ್ಕೆ ಅಭ್ಯಾಸ ಮಾಡ್ತಾಳೆ. ಯಾವಾಗ ಒಂದು ವಸ್ತುನ ಅಥವಾ ಊಟನ ಮುಟ್ಟಿ ಅದನ್ನು ಫೀಲ್ ಮಾಡೋಕ್ಕೆ ಶುರು ಮಾಡ್ತಾರೋ ಅದು ಅವರ ಮೋಟರ್ ಸ್ಕಿಲ್ಸ್ ಕೂಡ ತುಂಬ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಒಂದು ವಿಷಯ ಅಂತಂದರೆ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ತುಂಬ ಹೆಲ್ಪ್ ಮಾಡಬಾರ್ದು. ನೀವೇ ತೊಗೊಂಡೋಗಿ ತಿನ್ಸೋದು, ನೀವೇ ಸ್ಪೂನ್ ಕೊಡೋದು, ಅದನ್ನು ಮಾಡೋದಕ್ಕಿಂತ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ರೆ ಒಳ್ಳೆಯದು. ಸೊ ದಟ್ ಅವರು ಕೂಡ ಅವೇರ್ ಆಗ್ತಾರೆ. ಹಾಗೆ ವರ್ಡ್ಸ್ಗಳು ಕೂಡ ಕಲಿತಾರೆ. ಲೈಕ್ ಉಲ್ಟಾ, ಸೀದಾ, ಮೇಲೆ, ಕೆಳಗೆ, ಹಿಡ್ಕೋ, ತಗೋ, ತಿನ್ನು, ಈ ಥರ ವರ್ಡ್ಸ್, ಸ್ಮಾಲ್ ವರ್ಡ್ಸ್ ಕೂಡ ಅವರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ವಿಷಯ ನೀವು ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಇದರಿಂದ ಹೆಲ್ಪ್ ಆಗಿದೆ ಅಂದರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.